ಮೇಡಮ್, ನಿಮ್ಮ ಹತ್ರ ಒಂದೆರಡು ನಿಮಿಷ ಮಾತಾಡಬೇಕಿತ್ತು. ಹಾ ಹೇಳಿ, ಮಾತಾಡಿ. ಏನಾಯ್ತು? ಎಲ್ರೂ ಒಟ್ಟಿಗೆ ಬಂದಿದ್ದೀರಲ್ಲ, ಏನಾದ್ರೂ ಪ್ರಾಬ್ಲಮಾ? ಪ್ರಾಬ್ಲಮ್ ಏನೂ ಇಲ್ಲ ಮೇಡಮ್, ಒಂದು ರಿಕ್ವೆಸ್ಟ್ ಇದೆ. ರಿಕ್ವೆಸ್ಟಾ? ಏನು? ಇತ್ತೀಚೆಗೆ ಅಶೋಕ್ ಸರು ಸರಿಯಾಗಿ ಆಫೀಸಿಗೆ ಬರ್ತಿಲ್ಲ ಮೇಡಮ್. ಅವ್ರ ಆಫೀಸಿಗೆ ಬರ್ತಿದ್ದಾಗ ಎಲ್ಲನೂ ಚೆನ್ನಾಗೇ ನಡೀತಿತ್ತು, ನಮಗೆಲ್ಲ ಸಪೋರ್ಟ್ ಮಾಡ್ತಿದ್ರು. ಯಾವುದೇ ಕೆಲಸ ಇದ್ರೂ ಈಸಿಯಾಗಿ ಅದು ಕಮ್ಮಿ ಟೈಮಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ರು. ಎಷ್ಟೇ ಸಾರಿ ಡೌಟ್ ಕೇಳಿದ್ರು ಬೇಜಾರೇ ಮಾಡ್ಕೊಳ್ತಿರ್ಲಿಲ್ಲ. ಅವ್ರು ನಮಗೆ ಹೇಳ್ಕೊಡ್ತಾ ಇದ್ದಿದ್ದು ಸ್ಕೂಲಲ್ಲಿ ಟೀಚರ್ ಹೇಳ್ಕೊಡ್ತಿದ್ದಿದ್ದು ಹಾಗಿತ್ತು. ಅವ್ರು ಮೊದಲು ಟೀಚರೇ ಆಗಿದ್ರು. ಅವ್ರು ಟೀಚರೇ ಆಗಿದ್ರು, ಬಿಸ್ನೆಸ್ ಅಲ್ಲಿ ಸಖತ್ ನಾಲೆಡ್ಜ್ ಇತ್ತು ಮೇಡಮ್. ಅವ್ರು ಹಾಕ್ತಿದ್ದಿದ್ ಲೆಕ್ಕಾಚಾರ ಯಾವತ್ತೂ ಮಿಸ್ ಆಗ್ತಿರ್ಲಿಲ್ಲ. ನಾವು ಅವರಿಂದ ಸುಮಾರು ವಿಷಯಗಳನ್ನ ಕಲಿತಾ ಇದ್ವಿ. ಅವರೊಂಥರ ಜೀನಿಯಸ್ ಮೇಡಮ್. ಅವ್ರ ಆಬ್ಸೆನ್ಸು ಆಫೀಸಲ್ಲಿ ಎದ್ದು ಕಾಣಿಸ್ತಾ ಇದೆ ಮೇಡಮ್. ಇದೆಲ್ಲ ನಿಮ್ಮ ಹತ್ರ ಹೇಳಬೇಕೋ ಹೇಳಬಾರ್ದು ಗೊತ್ತಿಲ್ಲ ಮೇಡಮ್. ನಮ್ಮ ಮೇಡಮ್ ಅನ್ನೋ ಸಲಿಗೆಯಿಂದ ಇದ್ವಿ, ಬೇಜಾರು ಮಾಡ್ಕೋಬೇಡಿ ಮೇಡಮ್. ಅಶೋಕ್ ಸರ್ ಟ್ಯಾಲೆಂಟ್ನ ನಾವು ಯೂಸ್ ಮಾಡ್ಕೋಬೇಕು ಮೇಡಮ್. ಆಯ್ತು, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ನಾವು ಬಂದು ಹೇಳಿದಕ್ಕೆ ಬೇಜಾರು ಮಾಡ್ಕೋಬೇಡಿ ಮೇಡಮ್. ಇಲ್ಲ ಇಲ್ಲ, ಆಕ್ಚುಲಿ ನನಗಿನ್ನೂ ಖುಷಿ ಆಗ್ತಿದೆ. ನೀವೆಲ್ಲ ನಮ್ಮ ಬಿಸ್ನೆಸ್ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿದ್ದೀರಲ್ಲ. ಐ ಆಮ್ ರಿಯಲಿ ಫೇತ್ಫುಲ್. ಥ್ಯಾಂಕ್ ಯು. ಸರಿ ಮೇಡಮ್, ನಾವಿನ್ ಬರ್ತೀವಿ. ಅಮಿತ್ ಮೇಡಮ್, ನೀವು ಬನ್ನಿ. ರಜನಿಗೆ ಸ್ವಲ್ಪ ಒಳಗಡೆ ಬರೋದಕ್ಕೆ ಹೇಳಿ. ಸರಿ ಮೇಡಮ್. ನಿಂಗೆ ಯಾರು ತುಂಬಾ ಇಷ್ಟ? ನಂಗೆ ಶಿವಗಾಮಿ, ಕಮಲಮ್ಮ, ಭೈರವಿ ಅಂದ್ರೆ ತುಂಬಾ ಇಷ್ಟ. ಅಂಬುಜಮ್ಮ ಅವರು, ಆದಿ, ಮಲ್ಲಿಕಾ ಅವರೆಲ್ಲ? ನನ್ಗೆ ಆದಿ, ಅಂಬುಜಮ್ಮ ಅಂದ್ರೆ ಒಂಚೂರು ಇಷ್ಟ ಇಲ್ಲ. ಐ ಹೇಟ್ ದಮ್. ಓ, ಶಿವಗಾಮಿ ಅಮ್ಮವರು ನಿನಗೇನಾಗ್ಬೇಕು? ನಮ್ಮ ಅಕ್ಕ ಶಿವಗಾಮಿ. ಜೊತೆಗುಟ್ಟದವ್ರ ಇಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಅವ್ರ ಮಗಳ? ಶಿವಗಾಮಿ ನಮ್ ದೊಡ್ಡಮ್ಮನ್ ಮಗಳು. ನಿಮ್ ಮನೆಯಲ್ಲಿ ಗಂಡ ಇಕ್ಲಿಲ್ವಾ? ಹರಿಯಣ್ಣ ಇದ್ನಲ್ಲ. ಈಗ ಅವರು ಎಲ್ಲಿದ್ದಾರೆ? ಗೊತ್ತಿಲ್ಲ ಅವನೆಲ್ ಹೋದ ಅಂತ. ನೀವು ಸಣ್ಣವರಿದ್ದಾಗ ಏನೇನ್ ನಡೀತು ಅಂತ ನೆನ್ಪಿದ್ಯಾ? ಓ, ನಂಗೆಲ್ಲ ನೆನ್ಪಿದೆ. ಹರಿಯಣ್ಣ ನಾವ್ ಸ್ಕೂಲಿಂದ ಬಂದಾಗ ನನ್ಗೆ ಶಿವಗಾಮಿಗೆ ಮಿಠಾಯಿ ತಂದ್ಕೊಡ್ತಿದ್ದ. ಅದನ್ನ ಬಾಯ್ಗೆ ಹಾಕೊಂಡ್ರೆ ನಮ್ ಬಾಯ್ ಪೂರ್ತಿ ಆರೆಂಜ್ ಕಲರ್ ಆಗ್ತಿತ್ತು. ಅವನ್ಗೆ ನಾನು ಶಿವಗಾಮಿ ಅಂದ್ರೆ ತುಂಬಾ ಇಷ್ಟ. ನಮ್ಮನ್ನ ಸೈಕಲ್ ಅಲ್ಲಿ ಕೂರಿಸ್ಕೊಂಡು ಊರ್ ತುಂಬಾ ರೌಂಡ್ ಹೊಡಿತಾ ಇದ್ದ. ನಮ್ಗೆ ಐಸ್ ಕ್ರೀಮು, ಸ್ವೀಟು, ಚಾಕ್ಲೇಟ್ಸು ಎಲ್ಲ ಕೊಡಿಸ್ತಾ ಇದ್ದ. ನಾವ್ 3 ಜನ ಅಂಗಡಿಗೆ ಹೋದ್ರೆ ನನ್ನ ಕೂಸು ಮರಿ ಮಾಡಿಸ್ಕೊಂಡು ಹೋಗ್ತಾ ಇದ್ದ. ನಮ್ ಶಿವಗಾಮಿಗೂ ಅಷ್ಟೇ, ನಾನು ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ನಮ್ ದೊಡ್ಡಮ್ಮ ಅವಳಿಗೆ ಏನೇ ಕೊಟ್ರು ಫಸ್ಟ್ ನಂಗೆ ಕೊಡ್ತಾ ಇದ್ಲು, ಆಮೇಲೆ ಅವಳು ತಿಂತಾ ಇದ್ಲು. ಕಲರ್ ಕಲರ್ ಹೇರ್ ಕ್ಲಿಪ್ಪು, ಬಟ್ಟೆ, ಸೈಕಲ್ ಲೈಟ್ ಇರೋ ಶೂಸು ಎಲ್ಲ ನನಗೆ ಕೊಡ್ತಾ ಇದ್ಲು. ಆದ್ರೆ ಆಮೇಲೆ ಒಂದಿನ ನಮ್ಮಮ್ಮ ಸತ್ತೋದ್ರು. ಆಮೇಲಿಂದ ಶಿವಗಾಮಿನೇ ನಂಗಮ್ಮ ಆಗಿದ್ಲು. ನನ್ಗೆ ಊಟ ಮಾಡ್ಸೋದು, ಸ್ಕೂಲಿಗೆ ರೆಡಿ ಮಾಡ್ಸೋದು, ಹೋಮ್ವರ್ಕ್ ಮಾಡ್ಸೋದು, ನಂಗೆ ನಿದ್ದೆ ಮಾಡ್ಸೋದು ಎಲ್ಲ ಅವಳೇ ಮಾಡ್ತಿದ್ಲು. ಹಾಗಾದ್ರೆ ನಿಮ್ ಹರಿಯಣ್ಣ ಎಲ್ಲಿದ್ದಾರೆ? ನಂಗೆ ಗೊತ್ತಿಲ್ಲ. ಶಿವಗಾಮಿ ಬಂದ್ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ನೀವು ಕಾಲೇಜ್ ಎಲ್ಲಿ ತನಕ ಓದಿದ್ದೀರಾ? ಕಾಲೇಜಾ? ನಾನ್ ಕಾಲೇಜ್ಗೆಲ್ಲ ಹೋಗಿಲ್ಲಪ್ಪ. ನಾನ್ ಜಸ್ಟ್ 5th ಸ್ಟ್ಯಾಂಡರ್ಡ್ B ಸೆಕ್ಷನ್. ನಿಮಗೆ ಅಣ್ಣ ಇದ್ದಾರಾ?
ಇಲ್ಲ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಹಾ ಬನ್ನಿ ರಜನಿ, ಪ್ಲೀಸ್. ಮೇಡಮ್ ಏನೋ ಬರಕ್ ಹೇಳಿದ್ರಂತೆ. ಆಕ್ಚುಲಿ ಒಂದು ಹುಡುಗ ಒಂದು ಹುಡುಗಿ ಒಂದು ಕಡೆ ಇಬ್ರು ಭೇಟಿ ಆಗ್ತಾರೆ. ಆ ಹುಡುಗಿಗೆ ಹುಡುಗ ತುಂಬಾ ಒಳ್ಳೆಯವನು ಅಂತ ಅನ್ಸುತ್ತೆ.